ಎಲ್ರಿಗೂ ನಮಸ್ತೆ. ನಾನಿದ್ದೀನಿ ಮಾಣಿಕ್ಯನಹಳ್ಳಿಯಲ್ಲಿ. ಒಂದು ಹಳ್ಳಿಯಲ್ಲಿ ಸ್ಟೇ ಆಗಬೇಕು ಅಂತ ಒಂದು ತುಂಬ ವರ್ಷಗಳ ಕನಸು. ನಿನ್ನೆ ನಾನು ಮಲಗಿದ್ದು ಈ ಜಗಲಿಯಲ್ಲಿ. ಎಲ್ಲರೂ ಹೇಳಿದ್ರು ಇಲ್ಲ ಒಳಗಡೆ ಮಲ್ಕೊಳ್ಳಿ, ಫ್ಯಾನ್ ಇದೆ, ಹಾಗಿದೆ ಹೀಗಿದೆ ಅಂತ. ನಾನಿಲ್ಲ, ನನಗೆ ಇಲ್ಲೇ ಮಲಗಬೇಕು ಅಂತ ನಾನು ಮಲಗಿದ ಮೇಲೆ ನನಗೆ ಏನು ಅನಿಸಿದ್ದು ಅಂತ ಹೇಳಿದ್ರೆ, ನಾನು ಸಿಂಗಾಪುರಿಗೆ ಹೋಗಿ ಗ್ರ್ಯಾಂಡ್ ಕ್ಯಾಪ್ಟನ್ ಹೋಟೆಲಲ್ಲಿ 26th ಫ್ಲೋರಲ್ಲಿ ಮಲಗಿದ್ದು ನೆನಪಿದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದು ಏನಕ್ಕೂ ಇಲ್ಲ. ದಿಸ್ ಈಸ್ ರಿಯಲ್ ಲೈಫ್. ಅಷ್ಟು ಚೆನ್ನಾಗಿ ಬೆನ್ನೋವಿಲ್ಲ, ಏನಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹೆವನ್ಲಿ ಎಕ್ಸ್ಪೀರಿಯನ್ಸು. ಬನ್ನಿ ಇವಾಗ ಈ ಮನೆ ಒಂದು ನೋಡ್ಕೊಂಡು ಬರುವ. ತುಂಬ ಇಷ್ಟಪಟ್ಟು ಆಸೆಪಟ್ಟು ಬಂದೆ. ತೋಟಕ್ಕೆ ಹೋಗಿದ್ವಿ, ಎಳ್ನೀರು ಕುಡಿದ್ವಿ, ನವಿಲು ನೋಡಿದ್ವಿ, ಅಲ್ಲ ಟೊಮೆಟೊ ನೋಡಿದ್ವಿ ಅಲ್ವಾ? ನವಿಲು ಸಿಕ್ತು, ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಇವನಿಗಂತೂ ಹೆಂಗಂದ್ರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಬೇಕಿತ್ತು. ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾನೆ. ಸೊ ಈ ಒಂದು ಜಗುಲಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳಿದಕ್ಕೆ ಪಡ್ಸಲೆ ವಿಯಾನ. ಓಕೆ, ಬನ್ನಿ ಇವಾಗ ಮನೆ ತೋರಿಸ್ತೀವಿ. 4 ಕಂಬದ ಮನೆ, ತೊಟ್ಟಿ ಮನೆ ಅಂತೆಲ್ಲ ಹೇಳ್ತಾರೆ. ಎಲ್ಲ ಒಟ್ಟಿಗೆ ಸ್ಟೇ ಆಗ್ತಾಯಿದ್ರು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 2, 3, 4 ತಲೆಮಾರಿಂದ ಇಲ್ಲಿ ಸ್ಟೇ ಆಗ್ತಾಯಿದ್ದಾರೆ. ಗೋಡೆ ಬಂದು 2.5, 3 ಅಡಿ. ಇಷ್ಟ ಆಗಲ್ಲ. ಏನು ಲೈಫು! ಸ್ವರ್ಗ ಬಿಟ್ಟು ನಾವೆಲ್ಲೋ ನರಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವರ್ಗ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಿ. ಏನೇ ಇರಲಿ, ಬನ್ನಿ ಒಳಗಡೆ ಹೋಗಿ ನೋಡುವ. ಓಕೆ, ಲೆಟ್ಸ್ ಗೋ. ಬನ್ನಿ ಅಣ್ಣ, ಎಲ್ಲರನ್ನ ಬನ್ನಿ. ಕಾಟಿ ಕೊಡ್ತೀನಿ. ಓಕೆ, ನೋಡಿ, ದೊಡ್ಡವ್ರು ಹೇಳ್ತಾರೆ ನಮ್ಮ ಕೊಡಗಲ್ಲೂ ಮನೆ ಇದೆ, ತಗ್ಗಿ ಬಗ್ಗಿ ನಡೆದ್ರೇ ಮನುಷ್ಯ ಉದ್ಧಾರ ಆಗೋದು ಅಂತ. ಚಿಕ್ಕ ಒಂದು ಡೋರು. ಇದರಲ್ಲಿ ಈಗ ಒಂದು 6 ಅಡಿ, ನಂದೆಷ್ಟು ಆ್ಯಕ್ಚುಲಿ 6 ಅಡಿ ಇಲ್ಲ ಇಟ್ಟು ನಂದು, ಬಟ್ 6 ಅಡಿ ಇದ್ದರೂ ಸ್ವಲ್ಪ ಬಗ್ಗಿ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು ಚಿಕ್ಕದಾಗಿರೋ ಇದು ಇಟ್ಟಿದ್ದಾರೆ. ಆಮೇಲೆ ಡಿಸೈನ್ಸ್ ನೋಡಿ, ಹೂವು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ಹ್ಯಾಂಡ್ ವರ್ಕು. ಹಾಗೆ ಗೋಡೆ ನೋಡಿ, ಒಂದು ಇಲ್ಲೂ 1.5 ಅಡಿ ಇದೆ, ಬಟ್ ಮನೆ ಸುತ್ತ ನೋಡಿದ್ರೆ ಅಲ್ಲಿ 2.5ರಿಂದ 3 ಅಡಿ ಗಂಟನೂ ಇದೆ ಗೋಡೆ. ಸೊ ತುಂಬ ಒಳ್ಳೆ, ನೀವು ಭಕ್ತ ಕುಂಬಾರ ಮೂವಿ ಅನಿಸುತ್ತೆ. ಆ ಮಣ್ಣನ್ನು ತುಳಿದು ಮಾಡ್ತಾರಲ್ಲ, ಆ ಥರ ಎಲ್ಲ ಕಟ್ಟಿದ್ದಾರೆ. ಬನ್ನಿ ಲೆಟ್ಸ್ ಗೋ. ಕಂಬದ ಮನೆ. ಇಲ್ಲಿ ನೋಡಿ, ಆಡು ಕುರಿ ಎಲ್ಲ ಇಲ್ಲೇ ಸಾಕೊಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ಅಲ್ವಾ? ಸೊ ಇವಾಗ ಎಲ್ಲ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಆಮೇಲೆ ನೋಡಿ, ಇಲ್ಲೆಲ್ಲ ಈಗ ಮಾಡರ್ನೈಸ್ ಮಾಡಿಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಈ ಮುಂದೆ ಮನೆಯಲ್ಲಿ ನೀರು ಬೀಳ್ತಾಯಿತ್ತು, ನೀರು ಹೋಗ್ತಾಯಿತ್ತು. ಇವಾಗ ಫುಲ್ಲು ಸ್ಟ್ಯಾಂಡರ್ಡ್ ಮಾಡಿ ನೀರನ್ನ ಹಿಂಗೆ ಆಗ್ತಾಯಿದೆ. ಸೊ ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಆದರೆ ಈಗಲೂ ಈ ಮನೆಯಲ್ಲಿ ಇದ್ದರೆ ಏನೋ ಒಂಥರ ಸ್ವರ್ಗ. ನೋಡಿ ಇಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಯ್, ಹೇಗನ್ನಿಸ್ತಾ ಇದೆ? ಚೈಲ್ಡ್ಹುಡ್ ಮೆಮೊರೀಸಾ ಕಂಪ್ಲೀಟಾಗಿ? ನೈಸ್, ಫೀಲ್ ಎಟ್ ಹೋಮು. ಅಲ್ಲಿ ನೋಡಿ ರುಕ್ಕಮ್ಮ, ನಿಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತಾ? ಖುಷಿ ಆಯ್ತಲ್ಲ? ಆಮೇಲೆ ಇನ್ನೊಂದು ನೋಡಿ, ಈ ಒಂದು ಟಿ ವಿ ಇದೆಯಲ್ಲ, ಇದಕ್ಕೆ 30 ವರ್ಷ ಆಗಿದೆ. ನೀವು ನಿಮ್ಮ ಲೈಫಲ್ಲೂ ನಮ್ಗೆ ಗೊತ್ತು, ಆ್ಯಕ್ಚುಲಿ ಒಂದು ಪಕ್ಕದ ಮನೆಗೆ ಟಿ ವಿ ನೋಡೋಕೆ ಹೋಗೋದು. ಆ ಟಿ ವಿಯಲ್ಲಿ ನೋಡಿದಂಥ ಚಂದ್ರಕಾಂತ ಸೀರಿಯಲ್ ಇವಾಗಲೂ ನನ್ನ ತಲೆಯಲ್ಲಿ ಕೂತಿದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಇಲ್ಲಿ ಕೂತಿದೆ. ಮತ್ತು ಬೇರೆ ಥರ ಸೀರಿಯಲ್ಸು ತುಂಬ ಇದೆ, ಲೈಕ್ ಶಕ್ತಿಮಾನ್ ಅಂತೆ. ಅದೆಲ್ಲ ನೋಡ್ಕೊಂಡು ಬೆಳೆದವರು ಈಗ ಇದು ಆನ್ ಮಾಡ್ತಾ ಇದ್ದಾರೆ. ಒಂದಿನೂ ರಿಪೇರಿ ಆಗಿಲ್ಲ ಅಂತೆ. ನಾನು ಹೇಳಿದ್ಮೇಲೆ ರಿಪೇರಿ ಆಗಬಾರ್ದು. ಆದರೆ ಅವರು ಹೇಳಿದ್ರು, ಈ ಟಿ ವಿ ಅವ್ರಿಗೆ ಆ್ಯಕ್ಚುಲಿ ಆರಾಮ, ಎಲ್ಲ ಅದು ಪ್ರಾಪರ್ಟಿ ಎಲ್ಲ ಆಗಿ ಚೆನ್ನಾಗಿದ್ದಾರೆ, ತೋಟ ಗೀಟೆಲ್ಲ ಆಗಿದ್ದಾರೆ. ಆದರೂ ಗೋಡೆ ಟಿ ವಿ ತೆಗೆಯೋದು ಬೇಡ ಇವಾಗ ಅಂತ. ಗೋಡೆ ಟಿ ವಿ ಅಂದರೆ ಏನು? ಆ ಹಿಂದ್ಗಡೆ ಸೇಪ್ ಇರಲ್ಲ, ಫ್ಲ್ಯಾಟ್ ಟಿ ವಿ, ಅದು ಅವರಿಗೆ ಗೋಡೆ ಟಿ ವಿ ಬೇಡ. ಈ ಟಿ ವಿ ಏನಾದರೂ ಫುಲ್ ಹಾಳಾದ್ಮೇಲೆ ನಾವು ಆ ಗೋಡೆ ಟಿ ವಿ ತಗೊಳ್ಳುವ ಅಂತ ಹೇಳ್ಬಿಟ್ಟು. ಸೊ ಗೋಡೆ ಟಿ ವಿ, ನಮ್ಮ ಅಜ್ಜಿ ಗೊತ್ತಲ್ವ ನಿಮಗೆ? ನಮ್ಮ ಅಜ್ಜಿ ಅದೇ ಈಗ ಮದುವೆಯಲ್ಲಿ ರೀಸೆಂಟಾಗಿ ಫುಲ್ಲು ನೋಡಿ ಆನ್ ಆದಮೇಲೆ ಸ್ವಲ್ಪ ಹೊತ್ತು ಸೌಂಡೇ ಕೇಳ್ತಾ ಇರುತ್ತೆ. ಪಿಕ್ಚರ್ ಬರುವಾಗ ವೆಯ್ಟ್ ಮಾಡಬೇಕು ನೋಡಿ. ಆಮೇಲೆ ಬಂತು ನೋಡಿ, ಬಿಗ್ ಬ್ರೇಕಿಂಗ್ ಅಂತ, ಇಡೀ ಪ್ರಪಂಚದಲ್ಲಿ ಬ್ರೇಕಿಂಗ್ ಆಗುವಂಥ ನ್ಯೂಸ್ ಹಾಕಿದ್ದಾರೆ. ಓಕೆ, ಸೊ ನಿಮಗೂ ಈ ಥರ ಮೆಮೊರೀಸ್ ಇರ್ಬೋದಲ್ವಾ? ಚಂದನ, DD1 ಈ ಥರ ಎಲ್ಲ ಟಿ ವಿ ನೋಡ್ಕೊಂಡು ಬೆಳೆದಿದ್ರು. ಇವಾಗ 200 ಚಾನಲ್ ಇದ್ದರು, ಆ ಮಜಾ ಸಿಗ್ತಾಯಿಲ್ಲ.
ಇವಾಗ ಫುಲ್ ಕನ್ಫ್ಯೂಷನ್ನು, ಭಯ. ಆವಾಗ ಏನಿಲ್ಲ, ಕಾಯ್ತಾ ಇದ್ವಿ ಏನೋ ಒಂದು ಸೀರಿಯಲ್ ಸ್ಟಾರ್ಟ್ ಆಗೋಕ್ಕೆ, ಏನೋ ಒಂದು ಪಿಕ್ಚರ್, ರಾಜ್ಕುಮಾರ್ ಅವ್ರ ಪಿಕ್ಚರು, ವಿಷ್ಣುವರ್ಧನ್ ಅವ್ರ ಪಿಕ್ಚರು ವಾರದಲ್ಲಿ ಒಂದು ಸತಿ ಬರೋದು, ಗಂಧದ ಗುಡಿ ಪಿಕ್ಚರೆಲ್ಲ ಬರೋದು ಅಂತ ಹೇಳಿದ್ರೆ ಕ್ಯೂ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬಂದು ಆ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿಗೆ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. 5:30 6 ಗಂಟೆಗೆ ಫಿಲ್ಮ್ ಸ್ಟಾರ್ಟ್ ಆದರೆ 7:30 8 ಅದ್ರ ಮಧ್ಯದಲ್ಲಿ ಒಂದು ನ್ಯೂಸ್ ಬರ್ತಿತ್ತು ಅಲ್ವಾ ಕೋಕ್? ವಾರ್ತೆಗಳು ಓದುತ್ತಿರೋರಲ್ಲ ಅದೇನೋ ಅದು ನನ್ನ ನೋಡಿ ಆಕಾಶವಾಣಿ ಎಲ್ಲ ಮಿಕ್ಸ್ ಆವಾಗದ್ದು ಲಕ್ಸುರಿ ಇದು. ಸೊ ಇದೆಲ್ಲ ಒಂದು ಗೋಲ್ಡನ್ ಮೆಮೊರೀಸು. ಸೊ ಹಾಗೆ ನಿಮಗೆ ತೋರಿಸುವ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದೆ. ಇನ್ನೇನಾದರೂ ಇದೆಯಾ ಶೇರ್ ಮಾಡೋಕ್ಕೆ ನಿನಗೆ? ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ನಮ್ಗೆ ಕತ್ಲಾದ್ಮೇಲೆ ಹೊರಗಡೆ ಹೋಗಿರ್ಲಿಲ್ಲ, ಹೌದು, ಅದಕ್ಕೋಸ್ಕರ ಬಂದು ಇಲ್ಲಿ ಟಿವಿಲಿ ಎಲ್ಲ ಅಕ್ಕಪಕ್ಕ ಮನೆಯವರು ಸ್ವಲ್ಪ ಊರೋಜೆಲ್ಲ ಜಾಸ್ತಿ ಬರ್ತಾ ಇದ್ರು. ಹೌದು, ಈಗಲೂ ಬರ್ತಾರೆ ಅವನ ಜೊತೆ ಸೀರಿಯಲ್ ನೋಡೋಕೆ ಅಂತ. ಹೌದು, ಸೀರಿಯಲ್ ನಾವು ಬಂದಿದ್ದಕ್ಕೆ ಬಂದಿಲ್ಲ ಅಂತೆ. ಆಮೇಲೆ ಸೀರಿಯಲ್ ಬಗ್ಗೆ ಎಲ್ಲ ಅವರೊಂದು ಡಿಸ್ಕಷನ್, ಅಂದರೆ ಇಲ್ಲಿ ಸೀರಿಯಲಲ್ಲಿ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾರಂತೆ. ಐ ಮೀನ್ ಇಟ್ಸ್ ಅ ವೆರಿ ನೈಸ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸು. ಆದರೆ ಏನೇ ಇರಲಿ ನನ್ನ ಸಪೋರ್ಟ್ ಯಾವಾಗಲೂ ಹಳ್ಳಿಗೆ. ಎಸ್ ವಿಯನ್ ಹೊರಟಪ್ಪ. ಹಾಗೆ ನಿಮ್ಮದು ಈ ಮೆಸೇಜು ಯಾಕೆ ಅಂತ ಹೇಳಿದ್ರೆ, ಈ ಒಂದು ಹಳ್ಳಿದು ಒಂದು ಸೊಬಗು ಮತ್ತು ಅದು ಏನೇನು ಗೊತ್ತಿಲ್ಲ ನನಗೆ, ಪಾಸಿಟಿವ್ ವರ್ಡ್ಸ್ ತುಂಬ ಇದೆ. ಯಾವ ಈಗ ಸ್ವಲ್ಪ ಮನೆ ಇನ್ನೂ ಈ ಟೈಲ್ಸ್ ಎಲ್ಲ ಇರ್ಲಿಲ್ಲ, ಗಾರೆನೆಲ್ಲ ಇತ್ತು, ಚೆನ್ನಾಗಿತ್ತು. ಅಲ್ಲಿ ತೊಟ್ಟಿ ಮನೆ ಇತ್ತು, ಅಲ್ಲಿ ಮಳೆ ಬಂದಾಗ ಆಟ ಆಡ್ತಾ ಇದ್ವಿ ಅದು. ಬಟ್ ಜಗ್ತಿ ಮಾತ್ರ ಸ್ವಲ್ಪ ಹಂಗೆ ಇದೆ, ಕಂಬಗಳು 4 ಹಂಗೆ ಇದೆ, ಬಾಕಿ ಸ್ವಲ್ಪ ಮಾಡರ್ನೈಸ್ ಆಗ್ಬಿಟ್ಟಿದೆ, ಬೇಜಾರಾಗ್ತಾ ಇದೆ. ಪ್ರಪಂಚದಲ್ಲಿ ಎಷ್ಟೇ ಮುಂದೆ ಹೋಗಿ ಐನ್ ಮನೆ, ಈ ಥರ ತೊಟ್ಟಿ ಮನೆ ಮತ್ತು ಕೇರಳ ತರವಾಡು, ದಿಸ್ ಈಸ್ ದ ಪ್ರೈಡ್ ಆಫ್ ಇಂಡಿಯಾ. ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಬೀಳಿಸ್ಬೇಡಿ, ರಿಟೈನ್ ಮಾಡ್ಕೊಳ್ಳಿ. ಸ್ವಲ್ಪ ಖರ್ಚಾಗ್ಬೋದು ಅದನ್ನ ಉಳಿಸ್ಕೊಳ್ಳೋಕ್ಕೆ, ಬಟ್ ಅದನ್ನ ಎಲ್ಲ ಡೆಮಾಲಿಷ್ ಮಾಡಿ ಫುಲ್ ಫ್ಯಾಷನಾಗಿ ಕಟ್ಟೋದಿದೆಯಲ್ಲ, ಅದೊಂಥರ ಉಚಿತನ. ಅದಕ್ಕಿಂತ ನಮ್ಮದು ಈಗ ಐನ್ ಮನೆ ತುಂಬ ಡೆವಲಪ್ ಮಾಡಿದ್ದಾರೆ, ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಕೊಡಗಲ್ಲಿ ವಿಲೇಜ್ ನೋಡಿದ್ದೆ, ಕೊಡಗಲ್ಲಿ ಎಲ್ಲ ಥರದ ಒಂದು ಎಕ್ಸ್ಪೀರಿಯನ್ಸು ಎಂಜಾಯ್ ಮಾಡಿದ್ದೆ. ಬಟ್ ನನ್ನ ಮಗನಿಗೆ ಈ ಒಂದು ಹಳ್ಳಿಗೆ ಬಂದು ಒಂದು ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ನನಗೆ ತುಂಬ ಆಸೆ ಇತ್ತು, ತುಂಬ ಖುಷಿ ಇತ್ತು. ಆದರೂ ತುಂಬ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ, ಎತ್ತಿನ ಗಾಡಿ ಇಲ್ಲ. ಆಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ, ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಅದೆಲ್ಲ ಹೋಯ್ತು. ಇವಾಗ ಇಲ್ಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ, ಬೈಕು ಕಾರು ಎಲ್ಲ ಇಟ್ಕೊಂಡಿದ್ದಾರೆ, ಸ್ಟ್ಯಾಂಡರ್ಡ್ ಆಗಿದ್ದಾರೆ, ಎಲ್ಲ ಇದೆ. ಅವರು ಸ್ವಲ್ಪ ಈ ಮಾಡರ್ನೈಸ್ ಆಗ್ತಾ ಇದ್ದಾರೆ. ಆದರೂ ಖುಷಿ ಏನು ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ನನ್ನ ಮಗನಿಗೆ ಶಾಕ್ ಆಗಿಬಿಡ್ತು. ಎಲ್ಲ ಏಜ್ ಆದವರು, ಒಂದು 35-40 ಜನರು ಬೇರೆ ಬೇರೆ ಕಡೆ ಕೂತಿದ್ರು. ನನ್ನ ಮಗ ನೋಡಿಬಿಟ್ಟು ಹೋಗಿ ಮಾತಾಡ್ಸು ಅಂತ ಹೇಳಿದ್ರೆ, ಎಲ್ಲರನ್ನ ಯಾವ ಸ್ಟೈಲಲ್ಲಿ ಹೋಗಿ ಮಾತಾಡಿಸ್ತಾನೆ. ನಮ್ಮ ಪ್ರಾಪರ್ಟಿಗೆ ಯಾರಾದರೂ ರಿಟ್ರೀಟಿಗೆ ಬಂದರೆ ಅವ್ರನ್ನೆಲ್ಲ ಹೋಗಿ ಆರಾಮಾಗಿ ಮಾತಾಡಿಸ್ತಾನೆ. ಎಲ್ಲರೂ ಏಜ್ ಆದವರು, ಎಲ್ಲ ಬಿಳಿ ಕೂದಲು, ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಎಲ್ಲ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡಿರ್ಬೇಕಾದ್ರೆ ಇವನಿಗೆ ಹೋಗೋಕ್ಕೆ ಭಯ. ಯಾಕಂದರೆ ಏನಿದು ವಿಚಿತ್ರವಾಗಿದೆಯಲ್ಲ ಊರು, ಎಷ್ಟೆಲ್ಲ ಏಜ್ ಆದವರು ಇದ್ದಾರೆ ಅಂತ. ದಟ್ ಈಸ್ ದ ಪವರ್ ಆಫ್ ಆಗಿನ ಜನ್ರೇಷನ್ದು ಫುಡ್ಡು, ಆಗಿನ ಜನ್ರೇಷನ್ದು ಲೈಫ್ ಸ್ಟೈಲು, ನೇಚರ್ ಒಟ್ಟಿಗೆ ಕನೆಕ್ಷನ್ನು. ಚಪ್ಪಲಿ ಹಾಕಲ್ಲ ತುಂಬ ಜನರು, ಇವಾಗಲೂ ಕೂಡ ಹಾಗೆ ಓಡಾಡ್ತಾ ಇರ್ತಾರೆ. ದಟ್ ಈಸ್ ದ ಎನರ್ಜಿ, ಗ್ರೌಂಡಿಂಗ್ ಆಗ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಈಗ ಲೂಸ್ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಯೂತ್ಸ್ ಇದ್ದಾರಲ್ಲ, ದೇ ಹ್ಯಾವ್ ಟು ರಿಯಲಿ ಥಿಂಕ್ ಅಬೌಟ್ ಇಟ್. 50 ವರ್ಷ ಬದುಕಿದ್ರೆ ಸಾಕು ಅಂತ ಹೇಳೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಆದಷ್ಟು ಹೆಲ್ತ್ ಉಳಿಸ್ಕೊಳ್ಳಿ, ಐನ್ ಮನೆ ಉಳಿಸ್ಕೊಳ್ಳಿ, ಎಲ್ಲ ಥರದ ಒಂದು ನೇಚರ್ ಕನೆಕ್ಷನ್ ಉಳಿಸ್ಕೊಳ್ಳಿ, ನಮ್ಮ ಈ ನೆಲ ಏನಿದೆ ಇದ್ರದ್ದೊಂದು ವ್ಯಾಲ್ಯೂನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ, ಖುಷಿಯಾಗುತ್ತೆ. ಜಸ್ಟ್ ಟು ಶೇರ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ರೀಡ್ ಸರ್ಟನ್ ಥಿಂಗ್ಸ್. ಅಲ್ಲ ವಿಯಾನ್? ಚೈಂಡಾ? ಓಕೆ, ಬೈ, ಟೇಕ್ ಕೇರ್, ಲವ್ ಯು ಆಲ್. ಅಂಡ್